ಚತುರ್ಮುಖೇನ ಪ್ರಾಯಂ ಶ್ರೀನಿವಾಸಂ ಭಟೇಶಂ. ಶ್ರೀನಿವಾಸ ದೇವರ ಉತ್ಸವದ ಕಾರ್ಯಕ್ರಮಗಳು ವಾರ್ಷಿಕೋತ್ಸವದ ನಿತ್ಯವೂ ನಡೆಯುತ್ತಾ ಇವೆ. ಹನುಮದ್ವಾಹನ, ಗರುಡ ವಾಹನ, ಶೇಷವಾಹನ, ರಥೋತ್ಸವ, ಈ ಎಲ್ಲ ಉತ್ಸವಗಳು ಅತ್ಯಂತ ವೈಭವದಿಂದ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಪಂಡಿತ ಜಯತೀರ್ಥಾಚಾರ್ಯರ ಆಧ್ವರ್ಯದಲ್ಲಿ ಬಹಳ ಚೆನ್ನಾಗಿ ನಡೆದಿದೆ ಅಂತ ತಿಳಿದು ಬಂತು. ಈ ಉತ್ಸವಗಳು ನಿರಂತರವಾಗಿ ನಡೆಯಬೇಕು. ಭಗವಂತನಿಗೆ ಉತ್ಸವಗಳ ಸಮರ್ಪಣೆಯನ್ನು ಮಾಡುವುದರಿಂದ ನಮಗೆ ಉತ್ಸವ ಆಗುತ್ತೆ. ದೇವರಿಗೆ ನಿತ್ಯೋತ್ಸವ, ನಿತ್ಯ ವೈಭವ, ಅನಂತ ವೈಭವ ಭಗವಂತನಿಗಿದೆ. ನಾವು ಅವರಿಗೆ ಅರ್ಪಣೆ ಮಾಡುವುದು ಕೃತಜ್ಞತೆಯ ರೂಪದಲ್ಲಿ. ಅದರಿಂದ ಲಾಭ ನಮಗೆ ಇದೆ, ದೇವರಿಗಿಲ್ಲ. ಗರುಡ ವಾಹನ, ಗರುಡ ದೇವರು ವೇದಗಳಿಗೆ ಅಭಿಮಾನಿ ದೇವತೆಗಳು. ಗರುಡನೇ ಶ್ರೀನಿವಾಸ ದೇವರು ಕೂಡ್ತಾರೆ ಅಂದರೆ ಸಕಲ ವೇದಗಳಿಂದ ಪ್ರತಿಪಾದ್ಯನಾದವರು ಭಗವಂತ ಅನ್ನುವ ಅನುಸಂಧಾನ. ಆ ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ ಅನ್ನುವ ಚಿಂತನವನ್ನು ಗರುಡನೇ ದೇವರು ಕುಳಿತಾಗ ನಾವು ಮಾಡಬೇಕಾಗಿದೆ. ಗರುಡನ ವೇಗ ಬಹಳ ಎಲ್ಲ ಉಳಿದೆಲ್ಲ ಸಾಮಾನ್ಯ ಪಕ್ಷಿಗಳಿಗಿದ್ದರೂ ಗರುಡ ಪಕ್ಷಿ ಮತ್ತು ಅದರ ವೇಗವೇ ಬಹಳ ಅಂತಾರೆ. ಆದರೆ ಗರುಡ ದೇವರ ವೇಗ ಅಂತೂ ಅತ್ಯದ್ಭುತವಾದ ವೇಗ. ಹಾಗೆ ವೇಗಗಳ ವೇಗವೂ ಬಹಳನೇ ಇದೆ. ಗರುಡ ದೇವರಿಂದ ಅಭಿನಂದನೀಯಮಾನವಾದಂತಹ ವೇದಗಳ ವೇಗ, ಆ ಭಗವತ್ ತತ್ವವನ್ನು ಅತಿ ದೂರದಲ್ಲಿರುವ ಭಗವತ್ ತತ್ವವನ್ನು ಕೂಡ ನಮಗೆ ತಿಳಿಸುವ ಶಾಸ್ತ್ರಗಳೇ ವೇದ. ದೇವರು ಎಷ್ಟು ದೂರ ಇದ್ದಾನೆ, ಬಹಳ ಹತ್ತಿರ ಇದ್ದಾನೆ ದೇವರು. ಆದರೆ ದೇವರು ಒಂದು ರೂಪದಿಂದ ಬಹಳ ದೂರ ಇದ್ದಾನೆ, ವೈಕುಂಠದಲ್ಲಿದ್ದಾನೆ. ಆದರೆ ವೈಕುಂಠದಲ್ಲಿದ್ದ ದೇವರ ಬಗ್ಗೆಯೂ ಕೂಡ ನಮಗೆ ಶೀಘ್ರದಲ್ಲಿ ತತ್ವಜ್ಞಾನ ಆಗುವಂತೆ ಮಾಡುವ ಒಂದು ವಾಹನ ಅಂದರೆ ಅದು ವೇದ. ಆ ಭಗವಂತನ ತತ್ವವನ್ನು ನಮಗೆ ತಿಳಿಸಿಕೊಡುತ್ತೆ. ಅಂತಹ ಭಗವಂತ ತತ್ವವನ್ನು ತಿಳಿಸಿಕೊಡುವ ವೇದಗಳ ಜ್ಞಾನ ತಕ್ಕ ಮಟ್ಟಿಗೆ ನಮಗೆ ಆಗಿದೆ ಅನ್ನೋದಕ್ಕೆ ಗರುಡೋತ್ಸವವನ್ನು ಮಾಡ್ತಾ ಇದ್ದೇವೆ. ಮಾಡಿದ್ದರ ಫಲವಾಗಿ ಇನ್ನೂ ಚೆನ್ನಾಗಿ ನಮಗೆ ವೇದ ಶಾಸ್ತ್ರಗಳ ಜ್ಞಾನ ಆಗಲಿ, ವೈದಿಕ ಸಂಕಲ್ಪಗಳನ್ನು ಅನುಷ್ಠಾನ ಮಾಡುವಂತಹ ಸದ್ಬುದ್ಧಿ ನಮ್ಮಲ್ಲಿ ಬರಲಿ ಅಂತ ಗರುಡೋತ್ಸವದಿಂದ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಜೀವನದಲ್ಲಿ ಕೆಲವರಿಗೆಲ್ಲ ಆಲಸ್ಯ ಕಾರಣ, ನಿಧಾನವಾಗಿ ಕೆಲಸ ಮಾಡಿದಾಯಿತು ಅಂತ. ಇವತ್ತು ಮಾಡೋದನ್ನು ನಾಳೆ, ನಾಳೆ ಮಾಡೋದನ್ನು ಇನ್ನು 10 ದಿವಸ, ವರ್ಷ ಬಿಟ್ಟು ಮಾಡಬಹುದು ಅನ್ನುವ ಆಲಸ್ಯ ಇರುತ್ತೆ. ವಿಷಾದಿ ದೀರ್ಘ ಸೂತ್ರೀಕ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಯಾವ ಕಾರ್ಯವನ್ನು ಯಾವ ಕಾಲಕ್ಕೆ ಮಾಡಬೇಕೋ ಆ ಕಾಲಕ್ಕೆ ಮಾಡದೆ ದೀರ್ಘವಾದ ಕಾಲವನ್ನು ಸೂಚನೆ ಮಾಡುವವರಿಗೆ ದೀರ್ಘ ಸೂತ್ರಿ, ಅವರಿಗೆ ತಾಮಸರ ಅಂತ ಹೇಳಿದ್ದಾನೆ ಕೃಷ್ಣ. ದೀರ್ಘ ಸೂತ್ರಿಗಳಾಗದೆ, ತಾಮಸರಾಗದೆ, ಯಾವ ಕಾಲಕ್ಕೆ ಯಾವ ಕಾರ್ಯವನ್ನು ಮಾಡಬೇಕೋ ಆ ಕಾರ್ಯವನ್ನು ಗರುಡನಂತೆ ವೇಗದಿಂದ ಮಾಡುವ ಒಂದು ಉತ್ಸಾಹ ಶಕ್ತಿಯನ್ನು ಭಗವಂತ ನಮ್ಮಲ್ಲಿ ತುಂಬಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಗರುಡೋತ್ಸವವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಶೇಷದೇವರು ಪಂಚರಾತ್ರಾದಿ 6 ಗಳಿಗೆ ಅಭಿಮಾನಿ ದೇವತೆಗಳು. ಅಂತ
ಮೇಲೆ ಯಾವಾಗಲೂ ಭಗವಂತ ಹೇಗೆ ಇರ್ತಾನೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಭಗವಂತ ಯಾವಾಗಲೂ ಇರಲಿ. ಆ ಭಗವಂತನ ಧ್ಯಾನ, ಭಗವಂತನ ಚಿಂತನ ನಮಗೆ ಬರಲಿ ಎನ್ನುವ ಪ್ರಾರ್ಥನೆ ಶ್ರೇಷ್ಠದೇವರ ವಾಹನವನ್ನು ಸಮರ್ಪಣೆ ಮಾಡುವ. ಇನ್ನೊಂದು ವಿಶೇಷ, ಗರುಡ ಧ್ಯಾನವನ್ನು ನಮಗೆ ಕೊಡ್ತಾರೆ. ಭಗವಂತನ ಧ್ಯಾನ ಅನ್ನುವಂತೆ ನಮಗೆ ಕೊಡುವುದು, ಆ ಪ್ರೇರಣೆ ಮಾಡುವುದು ಗರುಡ. ಶಾಸ್ತ್ರಗಳ ಪಾಠ ಪ್ರವಚನ ಮಾಡುವುದಕ್ಕೆ ಪ್ರೇರಣೆ ಮಾಡುವುದು ಶೇಷದೇವರು. ಶಾಸ್ತ್ರಗಳ ಪಾಠ ಪ್ರವಚನವೂ ಅದರಿಂದ ನಡೆಯಬೇಕು. ಭಗವಂತನ ಧ್ಯಾನ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಆ ರೀತಿ ಆ ಗರುಡ ಶ್ರೇಷ್ಠ ವಾಹನದ ಅರ್ಪಣೆಯನ್ನು ಮಾಡುವಾಗ ನಾವು ಅನುಸಂಧಾನ ಮಾಡಬೇಕು. ಇನ್ನು ಹನುಮಂತ ವಾಹನ ಹೇಳಬೇಕಾಗಿಲ್ಲ. ಜೀವೋತ್ತಮರು, ಸರ್ವಗಮ ಪ್ರೇರಕರು, ಶ್ರವಣ ನಿಧಿಧ್ಯಾಸ ಎಲ್ಲವನ್ನೂ ಆಲಿಸುವವರು, ಸರ್ವಗಮಗಳಿಗೂ ಪ್ರೇರಕರು, ಅನಾದಿ ಕಾಲದಿಂದ ಪರಿಶುದ್ಧವಾದ ಜ್ಞಾನ ಇದ್ದವರು, ಎಂದಿಗೂ ಪಾಪಕರ್ಮಗಳನ್ನು ಮಾಡದೇ ಇದ್ದವರು, ಪರಮಾತ್ಮನ ಕಾರ್ಯಗಳಲ್ಲಿ ಪ್ರಧಾನ ಎಂದರು. ಅಂತಹ ಹನುಮಂತ ವಾಹನವನ್ನು ಅರ್ಪಣೆ ಮಾಡುವಾಗ ಅಷ್ಟೆಲ್ಲ ಯೋಗ್ಯತೆಯನ್ನು ಮನಸ್ಸಿನಲ್ಲಿಯೂ ನಾವು ಅಪೇಕ್ಷೆ ಪಟ್ಟರೆ ಅಧೋಗತಿಯಾಗ್ತದೆ. ಅದು ಅಲ್ಲೇ ಅಲ್ಲ. ಆದರೆ ನಾವು ಸಾಧಕರ ಮೇಲೆ ತಕ್ಕ ಮಟ್ಟಿಗೆ ಭಗವಂತನ ಸೇವೆಯನ್ನು ಮಾಡುವ ಸೌಭಾಗ್ಯ, ನಮ್ಮ ಶಕ್ತಿ ಇದ್ದಷ್ಟು ವಿಹಿತ ಕ್ರಮಗಳನ್ನು ಮಾಡುವಂತಹ ಒಂದು ಸುಯೋಗ ಪರಮಾತ್ಮನ ವಿಷಯದಲ್ಲಿ ಸಾಕಷ್ಟು ತಪ್ಪು ತಿಳುವಳಿಕೆಗಳಿವೆ. ಒಂದೂ ತಪ್ಪು ತಿಳುವಳಿಕೆ ವಾಯುದೇವರಿಗಿಲ್ಲ. ಅಷ್ಟೊಂದು ನಾವು ಶುದ್ಧರಾಗೋದಿಲ್ಲ. ಆದರೆ ನಮಗೆ ಬಹಳಷ್ಟು ತಪ್ಪು ತಿಳುವಳಿಕೆಗಳಿದೆ. ಅವುಗಳು ದೂರ ಆಗಿ ಯಥಾರ್ಥ ಜ್ಞಾನ ನಮಗೆ ಭಗವಂತನ ವಿಷಯದಲ್ಲಿ ಬರಲಿ. ಅವರನ್ನು ಪ್ರಧಾನಂತ ದೇವರು ಆರಿಸಿಕೊಂಡ್ರೆ ನಮ್ಮನ್ನು ಪರಮಾತ್ಮ ಇವನು ಒಬ್ಬ ನನ್ನ ಸೇವೆಗೆ ಯೋಗ್ಯ ಅಂತ ಎಷ್ಟು ತಿಳಿದಿ. ಪ್ರಧಾನ ಅಲ್ಲ, ಅತಿ ಸಾಮಾನ್ಯ ದಾಸ. ದಾಸರ ಮನೆಯ ಕೀಳು ದಾಸ, ಆಳು ದಾಸ, ಓಡು ದಾಸ, ಏನಂತಾರೋ ಅಲ್ಲಿ ಅತಿ ಸಣ್ಣ ದಾಸ ಅಂತ ನನ್ನನ್ನು ಪರಿಗಣನೆ ಮಾಡಿದರೂ ಸಾಕು. ದೇವರು ಬೇಡ, ದೇವರ ದಾಸಾನುದಾಸರು ನಮ್ಮನ್ನ ತಮ್ಮ ದಾಸಾನುದಾಸರು ಅಂತ ತಿಳಿದರೆ ಸಾಕು. ಟೀಕಾಕೃತ್ಪಾದರಿಗೆ ಸತ್ಯಪ್ರಯತ್ನಿಸಲು ಪ್ರಾರ್ಥನೆ ಮಾಡಕಾರಣ ಸ್ವೇ ದಾಸವಾಕ್ಯೇ ತಮ್ಮ ದಾಸವರ್ಗದಲ್ಲಿ ಮಹಾದಾಸನಗಳ ದಾಸವರ್ಗದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಲಿ ಅಂತ ಅಂಥ ಒಬ್ಬರೇ ಹಾಗೆ ಪ್ರಾರ್ಥನೆ ಮಾಡಿದ ಮೇಲೆ ನಮ್ಮಂಥವರು ನಾವು ಯಾವುದೋ ಒಂದು ಸಾಮಾನ್ಯ ದಾಸರು ಒಂದು ದೇವರು ಗಣಿಸಲಿ, ಇವನು ನಮ್ಮ ದಾಸವರ್ಗಕ್ಕೆ ಸೇರಿದವನಲ್ಲ, ಇವನು ದೇವರ ವರ್ಗಕ್ಕೆ ಸೇರಿದವ ಅಥವಾ ಉದಾಸೀನ ವರ್ಗಕ್ಕೆ ಸೇರಿದವ ಅಂತ ಮಾಡಿಬಿಟ್ಟರೆ ನಮ್ಮ ಉದ್ಧಾರವೇ ಇಲ್ಲ. ಹಾಗಾಗದೇ ಇದ್ದಂತೆ ನಮ್ಮನ್ನು ತನ್ನ ದಾಸವರ್ಗಕ್ಕೆ ಸೇರಿಸಿಕೊಳ್ಳಲಿ ಅಂತ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿಕೊಂಡ ಹನುಮಂತವಾಹನವನ್ನು ಸಮರ್ಪಣೆ ಮಾಡುವಾಗ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನಮಗೆ ಈ ಶರೀರವೆಂಬ ರಥವನ್ನೇ ಕೊಟ್ಟು, ಇಂದ್ರಿಯಗಳೆಂಬ ಕುದುರೆಗಳನ್ನು ಕೊಟ್ಟು, ಮನಸ್ಸೆಂಬ ಲಗಾಮ ಕೊಟ್ಟು, ಬುದ್ಧಿ ಎಂಬ ಸಾರಥಿಯನ್ನು ಕೊಟ್ಟು, ಆ ಪರಮಾತ್ಮ ಪರಮೋಪಕಾರ ಮಾಡಿ 24 ಗಂಟೆ 24x7 ಯಾವಾಗಲೂ ವರ್ಷಕ್ಕೊಂದ್ಸಲ ರಥೋತ್ಸವ ದೇವರಿಗೆ, ನಮಗೆ 24x7 ಯಾವಾಗಲೂ ರಥೋತ್ಸವ. ಮಲ್ಕೊಂಡಾಗಿ ಇರೋದು ತರಬಹುದು. ಈ ರಥ ವಿಚಿತ್ರ ರಥ ಇದು. ಬರೀ ಹೀಗೆ ಹೋಗೋದಿಲ್ಲ, ಹೀಗೂ ಹೋಗ್ತದೆ. ಮಲ್ಕೊಂಡಾಗ ಕೊಂಡಾಗ್ತಿರಲ್ಲ, ಅದು ರಥೋತ್ಸವ. ಎಚ್ಚರಿದ್ದಾಗ ಓಡಾಡೋದು, ಪ್ರವಚನ ಕೂತಾಗೂ ಕೆಲವರು ಮಲಗುವುದು, ಕೂತು ರಥೋತ್ಸವ, ಹೊರಡಾಡಿ ರಥೋತ್ಸವ, ಅನೇಕ ತರಹದ ರಥೋತ್ಸವಗಳಿವೆ. ಇಂತಹ ಶರೀರ ರಥವೇ ರಥ. ಶರೀರದ ರಥವನ್ನು ಕೊಟ್ಟ ಪರಮಾತ್ಮನಿಗೆ ಒಂದು ಅಲ್ಲ, ಎರಡಲ್ಲ, ನಾನಾ ವಿಧವಾದ ಶರೀರಗಳು. ಅಂತೇಳೇ ಈ ರಥೋತ್ಸವವನ್ನು ವಿಚಿತ್ರವಾದ ರೀತಿಯಲ್ಲಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಇಲ್ಲದೆ ಒಂದು ಹೊಸ ರೀತಿಯ ರಥವನ್ನೇ ಹೊಂದಿದೆ. ಯಾಕೆ ದೇವರು ನಮಗೂ ಹಾಗೆ ಒಂದೇ ತರಹದ ರಥ ಕೊಡೋದಿಲ್ಲ. 84 ಲಕ್ಷ ತರಹದ ರಥಗಳನ್ನು ನಮಗೆ ಪರಮಾತ್ಮ ಕೊಡ್ತಾನೆ. ಅಂತಹ ಭಗವಂತನಿಗೆ ನಾವು ಈ ರಥದ ಸಮರ್ಪಣೆಯನ್ನು ಮಾಡುವುದು ಕೂಡ ಕೃತಜ್ಞತೆ ರೂಪದಲ್ಲಿ ಲಾಭ ಯಾಕೆ ಮತ್ತು ನಮಗೆ ಲಾಭ ಆಗಲಿಲ್ಲ. ಇನ್ನೂ ಚೆನ್ನಾಗಿರುವ ರಥ, ಉತ್ತಮವಾದಂತಹ ಸಾಧನ ಶರೀರ, ಇದ್ದ ಶರೀರ ಸರ್ವೋಪಯುಕ್ತವಾಗುವಂತೆ ಮಾಡುತ್ತಾನೆ. ಬರುವ ಶರೀರಗಳನ್ನು
ದೇವರ ಅನುಗ್ರಹವನ್ನು ಮಾಡಲಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.